ಹೊಳಲ್ಕೆರೆ ತಾಲೂಕಿನ ಮಲ್ಲಾಡಳಿಯ ಶ್ರೀ ರಾಘವೇಂದ್ರ ಸೇವಾ ಆಶ್ರಮದ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ. ಚಿತ್ರದುರ್ಗದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಸಸಿ ನೆಟ್ಟು ವನ ಮಹೋತ್ಸವಕ್ಕೆ ಚಾಲನೆ. ಹೊಳಲ್ಕೆರೆ ತಾಲೂಕಿನ ಶೈಕ್ಷಣಿಕ ಕಾಶಿ ಎನ್ನುವ ಖ್ಯಾತಿಯನ್ನು ಒಳಗೊಂಡಿರುವ ಮಲ್ಲಾಡಳಿಯ ರಾಘವೇಂದ್ರ ಸೇವಾ ಆಶ್ರಮದ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಚಿತ್ರದುರ್ಗದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಸಸಿಗಳನ್ನು ನೆಟ್ಟು ವನ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಖ್ಯಾತ ಚಲನಚಿತ್ರ ನಿರ್ದೇಶಕರಾದ ರಾಧಾಕೃಷ್ಣ ಪಲ್ಲಕ್ಕಿ ವನ ಮಹೋತ್ಸವದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಜಾಗತೀಕರಣ ನಾಗರೀಕರಣದ ಮಧ್ಯೆ ಸಕಲ ಜೀವಿಗಳಿಗೆ ಅಗತ್ಯವಾದ ಪ್ರಾಕೃತಿಕ ಸಂಪತ್ತನ್ನು ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಲ್ಲಾಡಳಿ ಆಶ್ರಮದ ಕಾರ್ಯದರ್ಶಿಗಳಾದ ಎಸ್.ಕೆ. ಬಸವರಾಜನ್, ಗಣಿ ಬಾಧಿತ ಪ್ರದೇಶ ಹೋರಾಟ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಬೀದರ್ಗ, ವಿಶ್ವನಾಥನಹಳ್ಳಿ ಶಿವಕುಮಾರ್, ರಂಗಸ್ವಾಮಿ, ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಹಾಲೇಶ್, ವಾಲ್ಮೀಕಿ ಸಂಘದ ಸೂರೇಗೌಡ, ಗೌರಿ ರಾಜಕುಮಾರ್, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮೋಹನ್ ನಾಗರಾಜ್, ಕಾಟೆಹಳ್ಳಿ ಶಿವಣ್ಣ, ಶರತ್ ಕುಮಾರ್ ಪಾಟೀಲ್, ಬಿಜಿಹಳ್ಳಿ ಜಯಣ್ಣ, ಪಾಂಡುರಂಗ ಸ್ವಾಮಿ, ಅಶೋಕ್, ಈಶ್ವರಪ್ಪ, ಪ್ರಶಾಂತ್, ಬೋರಣ್ಣ, ರವಿ ಮಲ್ಲಾಪುರ್, ಕೆಂಗುಂಟೆ ಜಯಣ್ಣ, ರುದ್ರೇಶ್ ನಾಯಕನಹಟ್ಟಿ, ಲಕ್ಷ್ಮೀ ಸಾಗರ್, ರಾಜಣ್ಣ, ಮದ್ದೇರ್ ಕುಬೇಂದ್ರಪ್ಪ ಸೇರಿದಂತೆ ಹಲವಾರು ಮುಖಂಡರು ವನ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಮಯದಲ್ಲಿ ಆಶ್ರಮದ ವಿದ್ಯಾರ್ಥಿಗಳು ಪ್ರಕೃತಿಯನ್ನು ಉಳಿಸಿ ಬೆಳೆಸುವ ಫಲಕಗಳನ್ನು ಹಿಡಿದು ಜನರಲ್ಲಿ ಜಾಗೃತಿ ಮೂಡಿಸಿದರು.